ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಇವತ್ತಿನ ದಿವಸ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ತಿರುಗಿ ದೇವ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವೊಂದು ವಿಚಾರದ ಬಗ್ಗೆ ಸೌಲ ನಮಗೆ ಒಂದು 4-5 ದಿವಸಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ವಿ. ಯಾವ ವಾಕ್ಯದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ವಿ? ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 22ನೇ ವಚನ ಏನ್ ಹೇಳ್ತಾ ಇದೆ? ಆ ಅಪೊಸ್ತಲರ ಕೃತ್ಯ 13ನೇ 22ನೇ ವಚನ, ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ, ಅಂದ್ರೆ ಯಾರನ್ನ ತೆಗೆದು ಹಾಕಿ? ಸೌಲನನ್ನ ತೆಗೆದು ಹಾಕಿ ಅಂತ ಅನ್ಕೊಂಡು ಹೇಳುವಾಗ, ತೆಗೆದು ಹಾಕ್ಲಿಕ್ಕೆ ಕಾರಣ ಏನು ಅಂತ ಅನ್ಕೊಂಡು ನೋಡುವಾಗ, ಅಲ್ಲಿಂದ ನಾವು ಮೊದಲನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ 13-14 ವಚನಗಳಲ್ಲಿ ಬರ್ತಾ ಇದ್ದೇವೆ. ಅಲ್ಲಿ ನಮಗೆ ಕಾರಣಗಳು ಡೈರೆಕ್ಟ್ ಆಗಿ ಸಿಗ್ತಾ ಇದೆ. ಸೌಲನು ಯೆಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ನಡೆದ, ಎರಡನೇದಾಗಿ ದ್ರೋಹ ಮಾಡಿದ, ಮೂರನೇದಾಗಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರಯತ್ನಿಸಿದ್ದರಲ್ಲಿ ವಿಚಾರಿಸಿದರಿಂದಲೂ ಅವನಿಗೆ ಇಂಥ ಮರಣವಾಯಿತು. ಹಲ್ಲೆಲೂಯಾ. ಇಂಥ ಮರಣ ಅಂದ್ರೆ ಯಾವ ರೀತಿ ಸತ್ತ? ಯುದ್ಧದಲ್ಲಿ ಸತ್ತ. ಒಂದು ಕಡೆ ನೋಡುವಾಗ ಅವನ ಅಮಲೇಕ್ಯರಿಂದ ಬಾಣ ಇದ್ದು ತಗಲಿ ಸತ್ತ, ಅವನಿಗೆ ಗಾಯವಾಯಿತು. ತದನಂತರ ಅವನ ಕತ್ತಿಯ ಮೇಲೆ ಅವನೇ ಬಿದ್ದು ಬಿಟ್ಟ, ಅಂದ್ರೆ ಸೂಸೈಡ್ ಆಗಿ ಅವನ ಅಂತ್ಯ ಆಯ್ತು ಎಂದು ನಾವು ನೋಡ್ತಾ ಇದ್ದೇವೆ. ಈಗ ನಾವು ಏನ್ ಕಲ್ತ್ಕೊಂಡ್ವಿ? 2 ವಿಚಾರಗಳನ್ನ ಕಲ್ತ್ಕೊಂಡಿದ್ವಿ. ಮೊದಲನೇದಾಗಿ ಅವನು ಅವಿಧೇಯನಾಗಿ ನಡೆಯಿದ್ದು, ಎರಡನೇದಾಗಿ ಸೇವಕರು ಮಾಡಬೇಕಂದ ಕಾರ್ಯವನ್ನ ಅವನು ಮಾಡಿದ್ದು, ಮೂರನೇದಾಗಿ ಇದನ್ನು ಪ್ರಯತ್ನಿಸಿದ್ದರ ಬಳಿಗೆ ಹೋಗಿದ್ದು. ಅದರ ವಿಚಾರವಾಗಿ ನಾವು ಪ್ರಾರಂಭದಲ್ಲಿ ಏನ್ ಕಲ್ತ್ಕೊಂಡ್ವಿ? ಇವನೇ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಯಕ್ಷಿಣಿಯನ್ನ. ಅವಳ ಹತ್ರ ಕೇಳ್ತಾ ಇದ್ದಾನೆ. ಯಾರನ್ನ ಕೇಳ್ತಾ ಇದ್ದಾನೆ? ಸಮುವೇಲನ್ನ. ಕಾರಣ ಏನು ಸಮುವೇಲನ್ನ ಕೇಳೋದಕ್ಕೆ? ಯುದ್ಧಕ್ಕೆ ಹೋಗ್ಬೇಕಾಗಿರುತ್ತೆ. ಅವನಿಗೆ ಯಾರಂತ ದೇವರ ಹತ್ರ ವಿಚಾರಿಸ್ಬೇಕು. ದೇವರ ಹತ್ರ ಆ ಪರ್ಸನಲ್ ಕನೆಕ್ಷನ್ ಸಂಪೂರ್ಣ ಕಟ್ ಆಗಿದೆ. ಆತನಿಗೆ ಕನೆಕ್ಷನ್ ಸಿಗ್ತಾ ಇಲ್ಲ. ಯಾರು ಕೂಡ ಆತನಿಗೆ ಹೇಳ್ಕೊಡೋದಕ್ಕೆ ಯಾರು ಇಲ್ಲ. ಪ್ರವಾದಿಗಳಿಂದ ಉತ್ತರ ಸಿಗ್ತಾ ಇಲ್ಲ, ಉರ್ರಿನ್ ತಮ್ಮೀಮಿಂದ ಉತ್ತರ ಸಿಗ್ತಾ ಇಲ್ಲ, ದರ್ಶನಗಳಿಂದ ಆತನಿಗೆ ಬೀಳ್ತಾ ಇಲ್ಲ. ಈ ಒಂದು ಅಸಹಾಯಕ ಪರಿಸ್ಥಿತಿ. ಯಾಕೆ ಅಸಹಾಯಕ ಪರಿಸ್ಥಿತಿ ಆಯ್ತು? ಆತನ ದೇವರ ವಿರುದ್ಧವಾಗಿ ದ್ರೋಹ ಮಾಡಿ ವಿರೋಧವಾಗಿ ನಡೆದದನ್ನೆಲ್ಲ ಇದು ಆಯ್ತು ಎಂದು ನಾವು ನೋಡ್ತಾ ಇದ್ದೇವೆ. ಸೊ ಈಗ ಅಲ್ಲಿ ಬಂದಾಗ ಯಾರನ್ನ ಕೇಳ್ತಾ ಇದ್ದಾನೆ? ಸಮುವೇಲನನ್ನ ನನಗೆ ಎಬ್ಬಿಸು. ಅವನು ಸತ್ತು ಹೋಗಿದ್ದಾನೆ, ಮೃತ್ಯು ಹೊಂದಿದ್ದಾನೆ. ಈಗ ಸಮುವೇಲನನ್ನ ಎಬ್ಬಿಸು ಅಂತ ಕೇಳುವಾಗ ಆಕೆ ಎಬ್ಬಿಸ್ತಾ ಇದ್ದಾಳೆ ಸಮುವೇಲನನ್ನೆಲ್ಲ. ಯಾರನ್ನ ಎಬ್ಬಿಸಿ ಕರೆಸ್ತಾ ಇದ್ದಾರೆ? ಯಾವುದೋ ಒಬ್ಬ ದೇವನನ್ನು. ಅಂದ್ರೆ ಯಾವುದೋ ಒಂದು ದುರಾತ್ಮ ಅಲ್ಲಿ ಬರ್ತಾ ಇದೆ. ದುರಾತ್ಮ ಒಂದು ಏನಂತ ಮಾತಾಡ್ತಾ ಇದೆ? ನಾನೇ ಸಮುವೇಲ ಅಂತ ಅನ್ಕೊಂಡು ಮಾತಾಡ್ತೀನಿ. ಅವಳೇ ಹೇಳ್ತಾಳ ಅವ್ನು ಸಮುವೇಲನೇ ಎದ್ದು ಬರ್ತಾ ಇದ್ದಾನೆ ಅಂತ. ಅವಳು ಹೇಳ್ತಾ ಇಲ್ಲ. ಅವಳು ಏನಂತ ಅವಳು ಸತ್ಯನೇ ಹೇಳಿದಳು. ಏನು? ಯಾರೋ ಒಬ್ಬ ಮುದುಕನು, ಬಿಳಿ ನಿಲುವಂಗಿಯನ್ನ ಧರಿಸುವಂತ ಮುದುಕನು ಬರ್ತಾ ಇದ್ದಾನೆ ಅಂತ ಅನ್ಕೊಂಡು ಹೇಳುವಾಗ, ಅವನೇ ಸಮುವೇಲ ಅಂದ್ರೆ ಹೇಳಿದವ್ರು ಯಾರು? ಸೌಲ ಹೇಳಿದ್ದು ಅವನು ಸಮುವೇಲ ಅಂತ ಅನ್ಕೊಂಡು. ಆದ ನಂತರ ಅಲ್ಲಿ ನೋಡ್ತಾ ಇರೋದು ಎಲ್ಲ ದೃಶ್ಯವನ್ನು ನೋಡ್ತಾ ಇರೋದು ಯಾರು? ಯಕ್ಷಿಣಿ ಮಾತ್ರ ನೋಡ್ತಿದ್ದಾಳೆ, ಸೌಲ ನೋಡ್ತಾ ಇಲ್ಲ. ಸೌಲ ಗುರುತಿ ಹೇಳುವಾಗ ಅವನೇ ಅವನು ಅಂತ ಅನ್ಕೊಂಡು ಸಮುವೇಲ ಅಂತ ಅನ್ಕೊಂಡು ಹೇಳಿದ್ದು. ಸೊ ಇದ್ರ ನಾವು ಏನ್ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ, ಕೆಲವು ಸರಿ ಸೈತನ ಪ್ರೇರಿತವಾದ ಈ ಅವರು ಒಳಗಡೆ ದೆವ್ವ ಹಿಡಿದು ಅನೇಕ ಬಾರಿ ಬಿದ್ದಿರುವಂತ ಸಂದರ್ಭದಲ್ಲಿ ಮಾತನಾಡುವಂತ ಮಾತುಗಳನ್ನ ನಾವು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕು. ಅವ್ರು ಹಂಗೆ ಹೇಳಿದ್ರು ಅಂತ ಅನ್ಕೊಂಡು ನಾವು ಎಲ್ಲನ್ನ ಅದನ್ನ ಸತ್ಯ ಅಂತ ತೆಗೆದುಕೊಂಡ್ರೆ ಸೈತಾನಗಳು ನಮ್ಮನ್ನ ಮರಳು ಮಾರಿಸ್ತವೆ. ಯಾಕಂದ್ರೆ ಅದಕ್ಕೇನಂತಂದ್ರೆ ಆ ಬಾಡಿಯಲ್ಲಿ ಇದ್ದು ನಾನು ಆಳ್ಬೇಕು, ನಾನು ಇರಬೇಕು ಅನ್ನೋದನ್ನ ಆಸೆ ಇರುತ್ತೆ. ಅದಕ್ಕೋಸ್ಕರ ಏನೇನೇನೇನೋ ಕತೆ ಕಟ್ಟೋದು, ಏನೇನೋ ಅವ್ರೇನೋ ಹೇಳಿದ್ರು, ಇವ್ರೇನೋ ಹೇಳಿದ್ರು. ಇಲ್ಲಾಂದ್ರೆ 2 ಅಣ್ಣ ತಮ್ಮಂದಿರಿದ್ರೆ ಅಣ್ಣ ತಮ್ಮಂದಿರ ಮನೆ ತಂದಾಗುತ್ತೆ. ಇವನ್ ಹಂಗೆ ಹೇಳ್ದ, ಇವನ್ ಹಿಂಗೆ ಹೇಳ್ದ ಅಂತ ಅನ್ಕೊಂಡು ತಂದಾಗುತ್ತೆ. ನಂಬಕ್ಕೂ ಅದಕ್ಕೋಸ್ಕರವಾಗಿ ಸೈತನ ಹೇಳುವಂತ ಮಾತುಗಳನ್ನ, ದೆವ್ವ ಪೀಡಿತರ ಬಾಯಲ್ಲಿ ಬರುವಂತ ಕೆಲವು ಮಾತುಗಳನ್ನ ಬಹಳ ವಿವೇಚಿಸಿ ನಾವು ತೆಗೆದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಈಗ ಏನಾಗ್ತಿದೆ? ನಾವು ಎಲ್ಲಿ ತನಕ ಮಾಡಿದ್ವಿ ಅಂತಂದ್ರೆ, ಅವರು ಬರ್ತಾರೆ, ಬಂದ ನಂತರ ಅವ್ರು ಕೇಳ್ತಾನೆ, ನೀನು ನನ್ನ ವಿಶ್ರಾಂತಿನ ಕೆಡಿಸಿದ ಯಾಕೆ ಅಂತ ಅನ್ಕೊಂಡು ಹೇಳಿದಾಗ ಅವನ ಸೌಲನ ಎಲ್ಲ ವಿಚಾರಗಳು ಹೇಳ್ತಾನೆ. ಆಗ ಈಗ ಅವನು ಮುಂದೆ ನಡೆಯುವಂತ, ಈಗ ಏನಪ್ಪ ಮುಂದೆ ನಡೆಯೋದನ್ನು ತಿಳ್ಕೊಬೇಕು ತಾನೆ. ಸೌಲನಿಗೆ ಮುಂದೆ ನಡೆಯುವ ವಿಚಾರಗಳನ್ನಲ್ಲಿ
ಆ ದೇವನು ಅಂದ್ರೆ ಸಮುವೇಲನು ಅಂದುಕೊಂಡು ತಾನು ಹೇಳಿಕೊಂಡು ಬಂದಿರುವಂತ ವ್ಯಕ್ತಿ, ಆ ಒಂದು ದುರಾತ್ಮ ಹೇಳ್ತಾ ಇದೆ, ಯೆಹೋವನು ನಿನ್ನನ್ನು ಬಿಟ್ಟು 16ನೇ ವಚನಕ್ಕೆ ಬಂದ್ರಿ. ಮೊದಲನೇ ಸಮುವೇಲ 28ನೇ ಅಧ್ಯಾಯ 16ನೇ ವಚನಕ್ಕೆ ಬಂದ್ರಿ. ಆಗ ಸಮುವೇಲನು ಅಂದ್ರೆ ಸಮುವೇಲನು ಎಂದು ಹೇಳಿ ಬಂದಂತ ಆ ಒಂದು ದುರಾತ್ಮ, ಯೆಹೋವನು ನಿನ್ನನ್ನು ಬಿಟ್ಟು ನಿನಗೆ ವಿರೋಧಿಯಾದ ಮೇಲೆ ನೀನು ನನ್ನನ್ನು ವಿಚಾರಿಸುವುದೇಕೆ? ಏನ್ ಹೇಳ್ತಾ ಇದ್ರೆ, ಯೆಹೋವನು ನಿನ್ನನ್ನು ಬಿಟ್ಟು ಹೋಗಿದ್ದಾನೆ, ಅದು ಸತ್ಯನೇ. ಬಿಟ್ಟು ಸತ್ಯ ಹೋಗಿದ್ದಾನೆ, ಸತ್ಯನೇ. ಅದು ವಿರೋಧಿ ಆಗಿದ್ದಾನೆ ಅಂತ ಅನ್ಕೊಂಡು ಹೇಳ್ತಾ ಇದೆ. ಇದು ವಿರೋಧಿ ಆಗಿರೋ ವಿಚಾರ ಅಲ್ಲಿ, ಯೆಹೋವನು ವಿರೋಧಿ ಆಗಿರೋ ವಿಚಾರ ಅಲ್ಲ. ಯಾರು ವಿರೋಧವಾಗಿ ನಿಂತಿರೋದು? ಸೌಲ ವಿರೋಧವಾಗಿ ನಿಂತಿದ್ದಾನೆ, ಅದರ ವಿಚಾರ ಹೇಳ್ತಾ ಇಲ್ಲ. ಯೆಹೋವನು ದೇವರು ನಿನ್ನ ವಿರೋಧಿ ಆಗಿದ್ದಾನೆ, ನೀನು ನನ್ನನ್ನು ವಿಚಾರಿಸುವುದೇಕೆಂದು ಕೇಳಿ ಆತನು ನನ್ನ ಮುಖಾಂತರ ನಿನಗೆ ಹೇಳಿದ್ದನ್ನು ನೆರವೇರಿಸಿದ್ದಾನೆ. ರಾಜ್ಯವನ್ನು ಆತನು ನನ್ನ ಮುಖಾಂತರ ನಿನಗೆ ಹೇಳಿದ್ದನ್ನು ನೆರವೇರಿಸಿದ್ದಾನೆ. ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ನೆರೆಯವನಾದ ದಾವೀದನಿಗೆ ಕೊಟ್ಟಿದ್ದಾನೆ. ಈಗ ಏನೋ ಮುಂದೆ ನಡೆಯುವಂತ ವಿಚಾರವನ್ನ ಯಾರ ಬಾಯಿ ಮುಖಾಂತರ ನಿನ್ನ ಕೇಳ್ತಿದ್ಯಾ ಅಂತ ಅನ್ಕೊಂಡು ಹೇಳ್ತಾ ಇದೆ. ಅದು ನನ್ನ ಬಾಯಿ ಮುಖಾಂತರ ನಿನಗೆ ಸತ್ಯ ಬರ್ತಾ ಇದೆ, ನನ್ನ ಬಾಯಿ ಮುಖಾಂತರ ನಿನಗೆ ಫ್ಯೂಚರ್ ತಿಳಿತಾ ಇದೆ, ನನ್ನ ಬಾಯಿ ಮುಖಾಂತರ ನಿನ್ನ ಭವಿಷ್ಯ ಗೊತ್ತಾಗ್ತಿದೆ. ಅದು ಏನಾಗಿದೆ, ಅದು ಆಲ್ರೆಡಿ ಆಗ್ತಾ ಇದೆ, ಅದು ಪೂರ್ಣತೆಗೆ ಬರ್ತಾ ಇದೆ. ಯಾರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ? ದಾವೀದನಿಗೆ ಕೊಡ್ತಿದ್ದಾರೆ. ಇದು ವಿಷಯ ಸೌಲನಿಗೆ ಗೊತ್ತಿಲ್ವಾ? ಸೌಲನಿಗೆ ಆಲ್ರೆಡಿ ಗೊತ್ತಿದೆ, ಇದನ್ನೇನು ಹೇಳಬೇಕಂತ ಅವಶ್ಯಕತೆ ಇಲ್ಲ. ಆಗಿರೋ ವಿಷಯನ ಮತ್ತೊಂದು ಸರಿ ಒಗ್ಗರಣೆ ಹಾಕಿ ಹೇಳ್ತಾ ಇದೆ. ಚಿತ್ರಾನ್ನ ಮಾಡಿಟ್ಟಿದ್ದಾರೆ, ಮಾಡಿಟ್ಟಿರೋ ಚಿತ್ರಾನ್ನ ಮತ್ತೆ ಎಣ್ಣೆ ಹಾಕಿ ಸ್ವಲ್ಪ ಅದಕ್ಕೆ ಎಲ್ಲ ಮಸಾಲೆ ಹಾಕಿ ಮತ್ತೆ ತಗೊಂಡು ಕೊಡ್ತಾ ಇದ್ದಾನೆ. ನೀನು ಯೆಹೋವನ ಮಾತನ್ನು ಕೇಳಲಿಲ್ಲ, ಆತನು ಅಮಲೇಕ್ಯರ ಮೇಲೆ ಉಗ್ರ ಕೋಪಗೊಂಡು ಮಾಡಿದ ಕೋಪಾಜ್ಞೆಯನ್ನು ನೀನು ನೆರವೇರಿಸಲಿಲ್ಲ. ಆದ್ದರಿಂದಲೇ ಯೆಹೋವನು ಈಗ ನಿನಗೆ ಹೀಗೆ ಮಾಡುತ್ತಾನೆ. ಈ ವಿಚಾರ ಗೊತ್ತಿದ್ಯಾ ಸೌಲನಿಗೆ? ಗೊತ್ತಿಲ್ದಿರೋ ವಿಚಾರ ಹೇಳ್ತಾ ಇದಾರ? ಸೌಲನಿಗೆ ಗೊತ್ತಿರೋ ವಿಚಾರನೇ ಹೇಳ್ತಾ ಇದ್ದಾರೆ. ನಾವು ಒಂದೊಂದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು, ಯಾವ ರೀತಿ ಸೈತಾನ ಏನನ್ನ ಹೇಳ್ತಾನೆ ಅಂತ ಅನ್ಕೊಂಡು. ಕೋಪಾಜ್ಞೆಯನ್ನ ನೀನು ನೆರವೇರಿಸಲಿಲ್ಲ, ಅದರಿಂದ ಯೆಹೋವನು ಈಗ ನಿನಗೆ ಹೀಗೆ ಮಾಡುತ್ತಾನೆ. ಆತನು ನಿನ್ನ ಕೂಡ ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸುವನು. ನಾಳೆ ನೀನು ನಿನ್ನ ಮಕ್ಕಳು ನಾನಿರುವಲ್ಲಿಗೆ ಬರುವಿರಿ. ಆತನು ಇಸ್ರೇಲ್ ಸೈನ್ಯವನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸುವನು ಎಂದು ಹೇಳಿದನು. ಹಲ್ಲೆಲೂಯಾ. ಈಗ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಏನ್ ಹೇಳ್ತಾ ಇದ್ದಾರೆ? ಆತ ನಿನ್ನ ಕೂಡ ಇಸ್ರೇಲರನ್ನು ಫಿಲಿಷ್ಟಿಯರ ಕೈಗೆ ಸೋಲಾಗುತ್ತೆ ಅಂತ ಅನ್ಕೊಂಡು ಹೇಳ್ತಾರೆ. ನಿನಗೆ ಸೋಲು ಆಗುತ್ತೆ. ನಾಳೆ ನೀನು ನಿನ್ನ ಮಕ್ಕಳು ನಾನಿರುವಲ್ಲಿಗೆ ಬರುವಿರಿ. ಈಗ ಎಲ್ಲಿದ್ದಾನೆ ಅಂತ ಅನ್ಕೊಂಡು ಕನ್ಫರ್ಮ್ ಆಗ್ಬೇಕು. ಈಗ ಎಲ್ಲಿದ್ದಾನೆ ಅಂತ ಅನ್ಕೊಂಡು, ಈ ದುರಾತ್ಮ ಎಲ್ಲಿದೆ ಅಂತ ಅನ್ಕೊಂಡು ಕನ್ಫರ್ಮ್ ಆದ್ರೆ ಸೌಲ ಎಲ್ಲಿ ಹೋಗ್ತಾನೆ ಅಂದ್ರೆ, ಈಗ ಸೌಲಂದು ನಾವು ಒಂದು ಕ್ಯಾರೆಕ್ಟರ್ ಅಧ್ಯಯನ ಮಾಡೋದಾದ್ರೆ, ಅವನು ದೇವರ ವಿರುದ್ಧವಾಗಿದ್ದಾನೆ, ದ್ರೋಹ ಮಾಡ್ತಾ ಇದ್ದಾನೆ, ಅವಿಧೇಯನಾಗಿದ್ದಾನೆ, ಸೇವಕರು ಮಾಡುವಂತ ವಿಚಾರಗಳನ್ನು ಅವನು ಮಾಡಿದ್ದಾನೆ. ಈಗ ಯಾರು ಕಂಪ್ಲೀಟ್ ಆಗಿ ಯಾವುದಕ್ಕೆ ಪಾತ್ರನಾಗಿದ್ದಾನೆ? ಪರಲೋಕಕ್ಕೆ ಪಾತ್ರನಾಗಿದ್ದಾನೆ, ನರಕಕ್ಕೆ ಪಾತ್ರನಾಗಿದ್ದಾನೆ? ನರಕಕ್ಕೆ ಪಾತ್ರನಾಗಿದ್ದಾನೆ, ನರಕಕ್ಕೆ ಪಾತ್ರನಾಗಿದ್ದಾನೆ. ಅಲ್ಲಿ ಆ ದುರಾತ್ಮ ಹೇಳ್ತಿ ತನ್ನ ಪ್ಲೇಸ್ ಹೇಳ್ತಾ ಇಲ್ಲ, ನೀನು ನಾನಿರುವಲ್ಲಿಗೆ ಬಂದಿದ್ದೀಯ ಅಂತಂದ್ರೆ ನಿನ್ನ ಯೋಗ್ಯತೆ ಮೇರೆಗೆ ನಾನು ಇಂಡೈರೆಕ್ಟ್ ಆಗಿ ನೀನು ತಿಳಿಸ್ತಾ ಇದ್ದೀನಿ, ನಾನು ನರಕದಲ್ಲಿದ್ದೀನಿ, ನೀನು ಅಲ್ಲಿಗೆ ಬರ್ತೀಯ. ಆದ್ರೆ ಸೌಲನಿಗೆ ಇದು ಯಾವ ರೀತಿ ಬಿಂಬ ಕೊಡ್ತಾ ಇದೆ? ನಾನು ಪರದೇಶ ಅಂದ್ರೆ ನಿದ್ರೆ ಹೋಗುವಂತ ಜಾಗದಲ್ಲಿ ಇದ್ದೀನಿ, ನೀನು ಅಲ್ಲಿಗೆ ಬರ್ತೀಯ ಅಂತ ಅನ್ಕೊಂಡು ಹೇಳ್ತಾ ಇದ್ದೆ. ನೋಡ್ರಿ, ನರಕಕ್ಕೆ ಹೋಗೋದಕ್ಕಿಂತ ವಿಚಾರದಲ್ಲಿ ನಮ್ಗೆ ಯಾರು ಕೂಡ ನೀವು ಇನ್ನೊಬ್ರು ಹೇಳೋದ ಅವಶ್ಯಕತೆ ಇಲ್ಲ. ನಿನ್ನ ಮನಸ್ಸಾಕ್ಷಿ ನಿನಗೆ ಹೇಳುತ್ತಿದೆ. ಏನ್ ಹೇಳ್ತದೆ? ನೀನು ತಪ್ಪು ಮಾಡಿದ್ರೆ ಪಕ್ಕ ನರಕ ಅಂತ ಅನ್ಕೊಂಡು ಹೇಳುತ್ತೆ, ಪಾಪ ಮಾಡಿದ್ರೆ ಪಕ್ಕ ನರಕ ಅಂತ ಹೇಳ್ತದೆ. ಆದ್ರೆ ದೇವರು ಕರುಣಾಮಯನು, ದಯಾಪೂರ್ಣನಾದ ದೇವರು ನಮಗೆ ಅನೇಕ ಅವಕಾಶಗಳನ್ನು ಕೊಡ್ತಾನೆ, ಅನೇಕ ಅವಕಾಶ, ತಿರುಗುವಂತ ಅವಕಾಶ. ನೋಡ್ರಿ, ಆ ಕಳ್ಳನಿಗೆ ಕೆಲವೇ ಗಂಟೆಗಳ ಕಾಲದಲ್ಲಿ ದೇವರ ಕಡೆ ತಿರುಗುವಂತ ಅವಕಾಶ. ಕಂಪ್ಲೀಟ್ ಅವನ ರೆಕಾರ್ಡ್ ಎಲ್ಲ ಕ್ಲೀನ್, ಕಂಪ್ಲೀಟ್ ರೆಕಾರ್ಡ್ ಎಲ್ಲ ಕ್ಲೀನ್. ಆ ಕ್ಷಣದಲ್ಲೇ ಅವನು, ಯಾಕಂದ್ರೆ ಕಣ್ಣು ಮುಂದೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ, ಕಣ್ಣು ಮುಂದೆ ಅವನು ಎಲ್ಲ ಹೋಗ್ಬೇಕಾಗಿತ್ತು, ನರಕಕ್ಕೆ ಹೋಗ್ಬೇಕಿತ್ತು. ಆದ್ರೆ ದೇವರು ಏನ್ ಮಾಡ್ತಾರೆ? ರೆಕಾರ್ಡ್ ಕ್ಲೀನ್ ಮಾಡಿ ಎಲ್ಲಿ ಕಳಿಸ್ತಾ ಇದ್ದಾರೆ? ಪರದೇಶಕ್ಕೆ ಕಳಿಸ್ತಾ ಇದ್ದಾರೆ. ದೇವರು ಪ್ರಯತ್ನ ಪಡ್ತಾನೆ ನಮ್ಮನ್ನ ದೇವರ ಕಡೆ ದೇವರಿಗೋಸ್ಕರ ಬರೋದಕ್ಕೆ. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ? ತನ್ನ ಅಡ್ರೆಸ್ ಅನ್ನ ಹೇಳ್ತಾ ಇಲ್ಲ. ನೀನ್ ನನ್ನಲ್ಲಿಗೆ ನಿನ್ನ ಮಕ್ಕಳು ಎಲ್ಲ ಬರ್ತಾರೆ ಅಂತ ಅನ್ಕೊಂಡು ಹೇಳಿದಾಗ ಸೌಲ ಆಲೋಚನೆ ಮಾಡ್ಬೇಕು, ನನ್ನ ಯೋಗ್ಯತೆ ಏನು ಅಂತ ಅನ್ಕೊಂಡು ಆಲೋಚನೆ ಮಾಡಿ ಇವನು ಎಲ್ಲಿ ಅನ್ನೋದು ಗೊತ್ತಾಗ್ತದೆ. ಇವನಿಗೆ ಆ ಆಲೋಚನೆ ಮಾಡೋದಕ್ಕೂ ತನ್ನ ಬಗ್ಗೆನೇ ತನಗೆ ಗೊತ್ತಿಲ್ದಿರೋದ್ರಿಂದ ಏನಾಗ್ತಾ ಇದೆ, ಇವನಿಗೆ ಫೈಂಡ್ ಔಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆವಾಗ ಏನಾಗ್ತಿದೆ? ಅಲ್ಲಿ
ಆತನು ನಿನ್ನ ಕೂಡ ಇಸ್ರಾಯೇಲನ ಫಿಲಿಸ್ತರ ಕೈಗೆ ಒಪ್ಪಿಸುವನು ಆತನೆಂದು ಹೇಳಿದನು. ಅಲ್ಲಿ ಇಸ್ರಾಯೇಲ್ ಸೈನ್ಯರು ಫಿಲಿಸ್ತರ ಕೈಗೆ ಒಪ್ಪಿಸುವನೆಂದು ಹೇಳಿದನು. ತದನಂತರ ಇಲ್ಲಿ ನಾವು ಗೊತ್ತಾಗಬೇಕು ನೋಡ್ರಿ, ಇದೇ ರೀತಿ ಅದೇ ದಿವಸ ಕಾರ್ಯ ನಡೆಯುತ್ತೆ. ಎಲ್ಲಿ? ಮೊದಲನೇ ಸಮುವೇಲ 31ನೇ ಅಧ್ಯಾಯ 6ನೇ ವಚನ ತೆಗೀರಿ. ಮೊದಲನೇ ಸಮುವೇಲ 31ನೇ ಅಧ್ಯಾಯ 6ನೇ ವಚನ. ಯುದ್ಧದಲ್ಲಿ ಯುದ್ಧ ನಡೀತಾ ಇದೆ. ಅಲ್ಲಿ ಯುದ್ಧದಲ್ಲಿ ಏನ್ ರಿಸಲ್ಟ್ ಬರ್ತಾ ಇದೆ? ಹೀಗೆ ಸೌಲನು, ಅವನ 3 ಮಂದಿ ಮಕ್ಕಳು, ಅವನ ಆಯುಧವಾಹಕನು, ಎಲ್ಲಾ ಆಳುಗಳು ಅದೇ ದಿವಸದಲ್ಲಿ ಸತ್ತರು. ಯಾರಿದನ್ನು ಮೊದಲನೇದಾಗಿ ತಿಳಿಸಿದ್ದು? ದೇವನಂತ ತಿಳಿಸಾನೆ. ಅವರು ತಿಳಿಸಿದ ದೇವರು ತಿಳಿಸಿರೋದು. ಈಗ ಪ್ರಶ್ನೆ ಎಲ್ಲಿ ಬರ್ತದಂದ್ರೆ, ದೇವನಿಗೆ ಹೆಂಗ್ ಗೊತ್ತಾಯ್ತು? ದೇವನಿಗೆ ಹೆಂಗ್ ಗೊತ್ತಾಯ್ತು? ಆಕ್ಚುಲಿ ದೇವನ್ ಹೇಳ್ಬೇಕು ಅಂದಿಲ್ಲ, ಅವನ ಪಕ್ಕದಲ್ಲಿರೋ ಸೈನ್ಯದವನೇ ಹೇಳ್ತಾನೆ ನೀವು ಸಾಯ್ತಾನೆ ಅಂತ ಅನ್ಕೊಂಡು. ಮನುಷ್ಯ ಜ್ಞಾನದ ಮುಖಾಂತರ ಸೌಲನು ಪಾಪ ಮಾಡಿದ್ದಾನೆ. ಸೌಲನ ತಲೆಮಾರು ಕೂಡ ಅವನು ಸೌಲನ ನಿಮಿತ್ತವಾಗಿ ನಾಳೆ ದಿವಸ ಅವ್ರು ಹೋಗೋದು ನರಕಕ್ಕೆ ಅಂತ ಅನ್ಕೊಂಡು, ಇವರು ದುಷ್ಟರು ಅಂತ ಅನ್ಕೊಂಡು, ಯಾವ ದುರಾತ್ಮ ಬಂದು ಹೇಳಬೇಕು ಅಂತಿಲ್ಲ. ಯಾರು ಹೇಳ್ಬೋದು? ಪಕ್ಕದಲ್ಲಿರುವಂತ ಸೈನಿಕರು, ಪಕ್ಕದಲ್ಲಿರುವ ವ್ಯಕ್ತಿಗಳು, ಆ ಪ್ರಜೆಗಳೇ ಹೇಳ್ಬೋದು. ಯಾಕಂದ್ರೆ ಅಂತ ಕಾರ್ಯಗಳನ್ನ ಸೌಲ ಮಾಡ್ತಾ ಇದ್ದಾನೆ. ಅಂತದನ್ನ ಯಾರು ಹೇಳ್ತಾ ಇದ್ದಾನೆ? ಅದರ ರಿಪೀಟ್ ಆಗಿ ಆ ದೇವ ಹೇಳ್ತಾ ಇದ್ದಾನೆ. ಅದರ ಅರ್ಥ ಏನಂತಂದ್ರೆ, ನಾವು ಇವತ್ತಿನ ದಿವಸವೂ ಕೂಡ ಸೈತಾನ್ ನೋಡಿ, ಅವನು ಒಬ್ಬರ ಮೈಯಲ್ಲಿ ಬಂದಾಗ ಆಗಿರ್ಬೋದು, ಅಥವಾ ಕೆಲವು ಬಾರಿ ನಮಗೆ ದರ್ಶನಗಳು ಬೀಳುವಂತ ಸಂದರ್ಭದಲ್ಲಿ ಆಗಿರ್ಬೋದು, ನಡೆದಂತ ವಿಚಾರವನ್ನ, ನಡೆಯುವಂತ ವಿಚಾರವನ್ನ, ನಮಗೆ ಜ್ಞಾನಕ್ಕೆ ಬರುವಂತ ವಿಚಾರವನ್ನ ಸ್ವಲ್ಪ ಅದಕ್ಕೆ ಮಸಾಲೆ ಹಾಕಿ ಹೇಳ್ಬಿಡ್ತಾನೆ. ನಮ್ಗೇನ್ ಅನ್ಸುತ್ತೆ? ಓ, ಫ್ಯೂಚರ್ನ ಯಾರು ತೋರಿಸಿದ್ರು? ದೆವ್ವನೇ ಹೇಳ್ಬಿಡ್ತು, ದೆವ್ವದ ಬಾಯಲ್ಲೇ ಬಂದ್ಬಿಡ್ತು ಫ್ಯೂಚರ್. ಅದನ್ನ ನಾವು ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಮಾತುಗಳನ್ನ ಗ್ರಹಿಸೋದಕ್ಕೆ ನೋಡ್ತೀವಿ. ಕೆಲವು ಸುಳ್ಳು ಪ್ರವಾದಿಗಳು ಈ ರೀತಿಯಲ್ಲೇ. ಅವ್ರು ಹೆಂಗೆ ಗೊತ್ತಾ? ಬಂದು ನಿಂತಾಗ ಅವರು ಆ ಕಡೆ ಈ ಕಡೆ ನೋಡದೆ ಅವನ ಮುಖ ನೋಡ್ತಾರೆ, ಛಾಯೆ ನೋಡ್ತಾರೆ, ಅವರು ಧರಿಸಿರೋ ಇದು ನೋಡ್ತಾರೆ. ಆವಾಗ ಏನ್ ಮಾಡ್ತಾರೆ? ಅದನ್ನ ಈಗ ವೈಟ್ ಅಂಡ್ ವೈಟ್ ಒಬ್ರು ಹಾಕೊಂಡು ಬಂದ್ರು ಅಂತ ಹೇಳಿ, ಈಗ ನಾನೇ ಒಬ್ಬ ನಿಂತಿದ್ರೆ ವೈಟ್ ಅಂಡ್ ವೈಟ್ ಅನ್ನ ಹಾಕೊಂಡು ಬಂದೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ? ವೈಟ್ ಅಂಡ್ ವೈಟ್ ಅಂದ್ರೆ ಇವ್ರು ರಾಜಕೀಯ ವ್ಯಕ್ತಿ. ಈಗ ನಡೀತು, ಆಕ್ಚುಲಾಗಿ ನಮ್ಮ ಕಣ್ಣು ಮುಂದೆನೆ ನಡೀತು. ರೀಸೆಂಟ್ಲಿ ಎಲೆಕ್ಷನ್, MLA ಎಲೆಕ್ಷನ್, ಇದಕ್ಕಿಂತ ಮುಂಚಿನ ಎಲೆಕ್ಷನ್ ಅಲ್ಲಿ ಒಬ್ರು ನಮ್ಮ ಪಕ್ಕದಲ್ಲೇ ಬಂದು ಒಬ್ರು ರಾಜಕೀಯ ವ್ಯಕ್ತಿ ಕೂತಿದ್ರು. ನಾವೊಂದು ಮೀಟಿಂಗ್ ಹೋಗಿದ್ವಿ, ರಾಜಕೀಯ ವ್ಯಕ್ತಿ ಕೂತಿದ್ರು. ಒಬ್ರು ಪ್ರವಾದಿಯಿಂದ ಅನ್ಕೊಂಡು ಮುಂದೆ ನಿಂತಿದ್ರು. ಅವ್ರು ಹೇಳದಿದ್ರು ನಡೀತಾ ಇತ್ತು. ಅದು ಯಾಕೆ ಎಕ್ಸೈಟ್ ಆದ್ರೂ ಗೊತ್ತಿಲ್ಲ. ಆಗ ತಕ್ಷಣದಲ್ಲಿ ಹೇಳಿದ್ರು, ಬ್ರದರ್, ನೀವು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಿಲ್ತೀರಾ, ಆ ಸಲಿಗೆ ನೀವು MLA ಆಗ್ತೀರಾ. ನಮ್ಗೇನು ಕ್ಯೂರಿಯಾಸಿಟಿ ಇದೆ, ನಾವು ಮೊದಲೇ ಇದು ವೆರಿಫೈ ಮಾಡೋದಕ್ಕೆ ಕೂತೀವಿ, ಪಕ್ಕದಲ್ಲೇ ಕೂತಿದ್ದೀವಿ ವೆರಿಫೈ ಮಾಡೋದಕ್ಕೆ, ನಮ್ಮ ಪಕ್ಕದಲ್ಲೇ ಕೂತವ್ರೆ. ಈಗ ಹೇಳ್ಬಿಟ್ರಲ್ಲ, ಇಷ್ಟೊಂದು ಒಬ್ಬ ವ್ಯಕ್ತಿ, ಈತನ ಮುಂದೆ ನಿಂತವರು ಪ್ರಭಾವಿ ವ್ಯಕ್ತಿ, ಈತನು ಈಗ ವಿನ್ ಆಗೋದಂದ್ರೆ ಬಹಳ ಒಂದು ಅಸಾಧಾರಣ ಕಾರ್ಯಗಳು. ಆದ್ರೆ ದೇವರ ಅಸಾಧ್ಯವಾದ ಕಾರ್ಯವನ್ನು ಮಾಡ್ತಾರೆ ಅಂತ ಅನ್ಕೊಂಡು ನೋಡೋಣ ಈ ವ್ಯಕ್ತಿ ಹೇಳಿ ನಡೆಯುತ್ತೋ ಇಲ್ವೋ ಅಂತ ಅನ್ಕೊಂಡು ಎಲೆಕ್ಷನ್ ಬಂತು, ರಿಸಲ್ಟ್ ಬಂತು, ಅವರು ಠೇವಣಿನೇ ಕಳ್ಕೊಂಡು ಹೋಗಿ ಸೋತರು. ಹಾಗಾದ್ರೆ ಆ ಪ್ರವಾದಿ ಅಷ್ಟು ಜನರ ಮಧ್ಯದಲ್ಲಿ ಹೇಳಿದಂತ ಪ್ರವಾದನೆ ನೆರವೇರದೆ ಹೋಯ್ತಲ್ಲ. ಹಾಗಾದ್ರೆ ಯಾರಿಗೆ ಅದು ದೂಷಣೆ ಆಯ್ತು? ದೇವರಿಗೆ ದೂಷಣೆ ಆಯ್ತು. ಆ ಪ್ರವಾದಿ ಬಗ್ಗೆ ಇನ್ನು ಯಾರು ಕೂಡ ಆ ಮನುಷ್ಯನ ಹತ್ರ ಹೋಗೋದಿಲ್ಲ. ಹಾಸನಲ್ಲಿ ಯಾರು ಕೂಡ ಆ ಮನುಷ್ಯನ ಹತ್ರ ಹೋಗೋದಿಲ್ಲ. ಲೈವಲ್ಲಿ ಇರೋದ್ರಿಂದ ನಾನು ಅವರ ಹೆಸರನ್ನ ಹೇಳೋದಿಲ್ಲ. ಅವರಿಗೆ ಹೊರಗಡೆ ಹೋಗ್ತಾರೆ ಮೀಟಿಂಗ್ಸಿಗೆ, ಅದಕ್ಕೋಸ್ಕರವಾಗಿ ನೋಡ್ರಿ, ಪ್ರವಾದಿಗಳ ಬಳಿಯಲ್ಲಿ ನಾವು ಪ್ರವಾದನೆ ಕೇಳಿದಾಗಲೂ ಕೂಡ ಬಹಳ ಎಚ್ಚರಿಕೆಯಿಂದ ಅದನ್ನ ತಗೊಳ್ಕೊಳ್ಬೇಕು. ವಾಕ್ಯವನ್ನ, ದೇವರ ವಾಕ್ಯವನ್ನ ನಾವು ಓದಿದ್ರೆ ನಮ್ಗೆ ಯಾವುದೇ ರೀತಿಯಲ್ಲಿ ಕನ್ಫ್ಯೂಷನ್ ಆಗಲ್ಲ. ಒಂದು ವೇಳೆ ದೇವರ ವಾಕ್ಯವನ್ನು ಓದಿಲ್ಲ ಅಂತಂದ್ರೂ ಕೂಡ ಆ ಪ್ರವಾದನೆ ಇಟ್ಕೊಳ್ಳಿ, ದೇವರ ವಾಕ್ಯನ ವೆರಿಫೈ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೋಡ್ರಿ, ಕೆಲವು ಅನಾಹುತಗಳು ಹೆಂಗಾಗ್ತವೆ ಅಂತಂದ್ರೆ, ಒಬ್ಬರು ನಿಮ್ಗೆ ಆಲ್ರೆಡಿ ಹೇಳಿರ್ಬೋದು, ಒಬ್ಬರ ಮದುವೆ ವಿಚಾರದಲ್ಲಿ ಪ್ರವಾದನೆ ಬಂತು ಅಂತ ಅನ್ಕೊಂಡು ಈ ವರ್ಷದೊಳಗಡೆ ಮದುವೆ ಆಗುತ್ತೆ ಅಂತ ಅನ್ಕೊಂಡು ಹೇಳೋದು. ಅವ್ರು ಹೆಂಗ್ ಹೇಳಿರೋದು? ಪಾಸಿಟಿವ್ ಫೀಲಿಂಗ್ ಅಲ್ಲಿ 1 ವರ್ಷದಲ್ಲಿ ಮದುವೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು, ಏನೋ ಗೊತ್ತಿಲ್ಲ. ಟೋಟಲಿ ಹೇಳಿದ್ರು. 1-2 ತಿಂಗಳಲ್ಲಿ ಒಂದು ಪ್ರಪೋಸಲ್ ಬಂತು. ಇವರು ಈ ವರ್ಷದಲ್ಲೇ ಪ್ರವಾದಿ ಹೇಳಿದಾರಲ್ಲ ಮದುವೆ ಅಂತ ಅನ್ಕೊಂಡು ಮುಗಿಬಿದ್ದು ಅವನಿಗೆ ಮದುವೆ ಮಾಡೋದು. ಹಿಂದೆ ಮುಂದೆ ಯೋಚಿಸಿದೆ, ನೋಡುವಾಗ ಸಮಸ್ಯೆ ಎಲ್ಲ ಎದುರಾಯ್ತು, ಮದುವೆ ಬಿದ್ದೋಯ್ತು. ಆದ ನಂತರ ಅವನ್ನೆಲ್ಲ ಬಂಡ ಬಯಲಾಯ್ತು, ಅವನ್ನೆಲ್ಲ ಬಿಹೇವಿಯರ್ಗಳು ಹೊರಗಡೆ ಬಂದು. ನಾವು ಯಾಕಾದ್ರೂ ಅವಾಗ ಏನಾಗುತ್ತೆ ಹೇಳಿ? ಯಾರ ಮೇಲೆ ಅಪನಂಬಿಕೆ ಬರುತ್ತೆ? ಯಾರ ಮೇಲೆ ಅಪನಂಬಿಕೆ? ಯೇಸು ಸ್ವಾಮಿ ಮೇಲೆ ಫಸ್ಟ್ ಅಪನಂಬಿಕೆ ಬರುತ್ತಾ? ಸಭೆ ಮೇಲೆ ಬರುತ್ತಾ? ಸೇವಕರಿಗೆ ಹಂಗ ಅಂತ ಅನ್ಕೊಂಡು ಅದು ಆ ರೀತಿ ಬರುತ್ತಾ? ಸೊ ಇದೆಲ್ಲದಕ್ಕೆ ಏನ್ ಕಾರಣ ಆಗುತ್ತೆ?
ನಾವು ವಿವೇಚಿಸದೆ ನಂಬಿದರಿಂದ, ವಿವೇಚಿಸದೆ ಆ ಮಾತುಗಳನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೋಸ್ಕರ ಈ ದಿನಮಾನಗಳಲ್ಲಿ ನಮ್ಗೆ ಏನಂತಂದ್ರೆ ನೋಡ್ರಿ, ನಾವು ಅನೇಕ ಬಾರಿ ನಮ್ಮ ಸಭಾ ಮಕ್ಕಳನ್ನ ನಾವು ಎನ್ಕರೇಜ್ ಮಾಡಲ್ಲ, ಅಲ್ಲೋಗಿ ಇಲ್ಲೋಗಿ ಅಂತ ಅನ್ಕೊಂಡು. ಯಾಕೆ ಅಂತಂದ್ರೆ ಈ ರೀತಿ ಜನರು ಬರ್ತಾರೆ, ನಮ್ಗೆ ವಿವೇಚಿಸಕ್ ಆಗಲ್ಲ. ಕೆಲವು ಸರಿ ನಮ್ಗೆ ಮೋಸ ಮಾಡ್ತಾನೆ. ಇಷ್ಟೊಂದು ವೆರಿಫೈ ಮಾಡುವಂತ ಸೈತಾನ್ ನಮ್ಗೆ ಮೋಸ ಮಾಡ್ತಾನೆ. ನೋಡ್ರಿ, ಸೌಲನ್ಗೆ ಎಷ್ಟು ಚೆನ್ನಾಗಿ ತಲೆ ಸವರ್ತಾ ಇದ್ದಾನೆ ಅಂತಂದ್ರೆ, ನಾನೇ ಏನೋ ಫ್ಯೂಚರ್ನ ಹೇಳ್ತಾ ಇದ್ದೀನಿ, ನಿನ್ಗೆ ಹಿಂಗಾಗುತ್ತೆ ಅಂತ ಅನ್ಕೊಂಡು ಹೇಳಿದಾಗ, ಒಂದು ವೇಳೆ ಸೌಲನ ಜೊತೆ ಇದ್ದವರು ಅವತ್ತಿನ ದಿವಸ ಸೌಲ ಸತ್ತೋದಾಗ ಏನನ್ಕೋತಾರೆ ಹೇಳಿದ್ರೆ, ಆ ಒಂದು ಯಕ್ಷಿಣಿ ಮುಖಾಂತರ ಹೇಳಿದ್ದು ಎಷ್ಟು ಸತ್ಯವಾಗಿ ನಡೀತಲ್ಲ, ಎಷ್ಟು ಸತ್ಯವಾಗಿ ನಡೀತಲ್ಲ. ಇದೇ ರೀತಿಯಲ್ಲಿ ಮುಂದಿನ ದಿನಮಾನದಲ್ಲಿ ಆ ಸೈತಾನ ಸಮಾಜದವರು ಈ ರೀತಿಯಲ್ಲಿ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಇದರ ವಿಚಾರವಾಗಿ ಬಹಳ ಎಚ್ಚರದಿಂದ ಇರಬೇಕು. ಮುಂದೆ ಹೋಗೋಣ. ಇಲ್ಲಿ ಹೇಳ್ತಾರೆ, ಸೌಲನು ಸಮುವೇಲನ ಮಾತುಗಳನ್ನು ಕೇಳಿದ ಕೂಡಲೇ ಭಯಭ್ರಾಂತನಾಗಿ ನೆಲದ ಮೇಲೆ ಅವನು ಫುಲ್ಲು ಅವನ ಹೋಯ್ತು. ಅಂತಂದ್ರೆ ಈಗಲೇ ಸಾವಾಯ್ತು ಅನ್ನೋ ರೀತಿಯಲ್ಲಿ ಬಿದ್ದುಬಿಟ್ಟ. ಅವನು ಇಡೀ ದಿವಸ ಊಟ ಮಾಡಿರಲಿಲ್ಲ, ಅದರಿಂದ ಅವನು ಫುಲ್ ವೀಕ್ ಆಗಿದ್ದ. ಆವಾಗ ನೋಡ್ರಿ, ಸೈತಾನನು ಸಂಪೂರ್ಣವಾಗಿ ಅವನ ಮೇಲೆ ಸಮಾಧಿ ಹಾಕಿ ಮಣ್ಣು ಹಾಕೋದು ಅಂತ ಹೇಳ್ತಾರೆ ನೋಡಿ, ಆ ರೀತಿಯ ಕಾರ್ಯವನ್ನು ಮಾಡ್ತೇನೆ. ನಿನ್ನ ದಾಸಿಯಾದ ನಾನು ನಿನ್ನ ಮಾತು ಕೇಳಿದೆನು, ಕೈಯಲ್ಲಿ ಜೀವ ಹಿಡಿದವಳಾಗಿ ನಿನ್ನ ಅಪ್ಪಣೆಯನ್ನು ನೆರವೇರಿಸಿದೆನು. ಆದ್ದರಿಂದ ಈಗ ನೀನು ದಯವಿಟ್ಟು ನಿನ್ನ ದಾಸಿಯ ಮಾತನ್ನು ಕೇಳಬೇಕು. ಏನ್ ಹೇಳ್ತಿದ್ದಾಳೆ? ಸ್ವಲ್ಪ ಆಹಾರವನ್ನು ತರ್ತೇನೆ. ಎಲ್ಲಿಂದ ಆಹಾರ ತರ್ತಾ ಇದ್ದಾಳೆ? ಯೆರೂಸಲೇಮಿನಿಂದ ಆಹಾರ ತರ್ತಾ ಇದ್ದಾಳೆ. ಎಲ್ಲಿಂದ ತರ್ತಾ ಇದ್ದಾಳೆ? ಅವಳ ಒಂದು ಜಾಗದಿಂದಲೇ ತರ್ತಾ ಇದ್ದಾಳೆ. ಅವಳ ಜಾಗದಿಂದ ಸಪರೇಟ್ ಆಗಿ ಮಾಡಿರೋದು ಅದು. ಅಲ್ಲಿ ಜಾಗದಿಂದ ಬಂತು ಅಂತಂದ್ರೆ ಅದಕ್ಕೆ ಸೈತಾನದ ಪ್ರಭಾವ ಇದೆ ಅಂತ ಅರ್ಥ. ಯಾವ್ದು ಪಕ್ವವಾದ ಏನ್ ತರ್ತಾರೆ ಅಂದ್ರೆ, ಪಕ್ವವಾದ ಕರುವಿನಿಂದ. ಒಂದೇನು ಊಟ ಮಾಡುವುದಿಲ್ಲ ಅಂದನು, ಆದ್ರೆ ಅವನ ಸೇವಕರು ಸ್ತ್ರೀಯು ಬಹಳವಾಗಿ ಬೇಡಿಕೊಂಡದ್ರಿಂದ, ಬಹಳವಾಗಿ ಒತ್ತಾಯ ಪಡಿಸಿದ್ರಿಂದ, ಬಹಳವಾಗಿ ಫೋರ್ಸ್ ಮಾಡಿದ್ರಿಂದ, ಬಹಳವಾಗಿ ಚುಚ್ಚು ಮಾತುಗಳನ್ನ ಆಡಿದ್ರಿಂದ ಅಂತ ಇದು ನಮ್ ಮಾತಾಡ್ತಾರೆ ಈಗಿನ ಜನ. ನಮ್ ರಿಲೇಟಿವ್ಸ್ ಅಂತಾರೆ ಹಿಂಗ್ 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 ಅಂತ ಅಂತಾರೆ, ಹಿಂಗ್ ಅಂತ ಅನ್ಕೊಂಡು ಹೇಳೋದ್ರು. ಮತ್ತೆ ಅವ್ರು ಮಾತಾಡೋದೇ ಇಲ್ಲ ಅಂತ ಹೇಳೋದು, ಅವ್ರಿಂದ ನಮ್ಗೆ ಸಿಗೋದೇ ಇಲ್ಲ ಅಂತ ಹೇಳಿದ್ರು. ನಿಮ್ ಫಂಕ್ಷನ್ಗೆಲ್ಲ ನಾವು ಬರ್ತೀವಿ, ನೀವು ನಮ್ಗೆ ಏನು ನಿರ್ಮಯ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಜನರು ಮಾತಾಡ್ತಾರೆ. ಇಲ್ಲಿ ನಡುವೆ ಬೇಡಿಕೊಂಡದಿಂದ ಅವನು ಕಡೆಗೆ ಮಾತಿಗೆ ಒಪ್ಪಿ ನೆಲದಿಂದ ಎದ್ದು ಮಂಚದ ಮೇಲೆ ಕೂತುಕೊಂಡನು. ಸ್ತ್ರೀಯ ಮನೆಯಲ್ಲಿ ಒಂದು ಕೊಬ್ಬಿದ ಕರುವಿತ್ತು. ಆಕೆಯು ಶೀಘ್ರವಾಗಿ ಅದನ್ನು ಕೊಯ್ದು ಪಕ್ವ ಮಾಡಿ ಹಿಟ್ಟನ್ನು ತೆಗೆದುಕೊಂಡು ನಾದಿ ಹುಳಿ ಇಲ್ಲದ ರೊಟ್ಟಿಗಳನ್ನು ಸುಟ್ಟು ಸೌಲನಿಗೂ ಸೇವಕರಿಗೂ ಬಡಿಸಿದರು. ಇವರೆಲ್ಲರೂ ಕೂಡ ಯುದ್ಧದಲ್ಲಿ ಸತ್ತೋದ್ರು. ಏನಾಯ್ತು? ಕೊನೆ ಊಟ ಮಾಡಿಸಿದ್ರು. ತಿಂದು ಸದ ಈ ಕೆಲವರು ಕೊನೆಯ ಟೈಮಲ್ಲಿ ನೀರು ಬಿಡ್ತಾರೆ ನೋಡಿ, ಹಾಗೆ ಬಿಟ್ಟಂಗೆ ಆಯ್ತು. ಅದಕ್ಕೋಸ್ಕರವಾಗಿ ನಮಗೆ ಸಪ್ರೇಟ್ ಅಂದ್ರೆ ಒಂದು ಕುರಿ ಕಡಿಬೇಕು ಅಂತಂದ್ರೆ ಒಂದು 14,000 ಬೇಕು. ಅಲ್ಲಿ 14,000 ರೇಟ್ ಇದೆಯಾ? ಅದು ಜಾಸ್ತಿ ನಾನು ಹೇಳಿದ್ದು. 13ಗೆ ಇಳಿಬೋದು, ಬಾರ್ಗೇನ್ ಮಾಡ್ತಾರೆ. ಅದೇ ಕುರಿನ ನಿಮ್ಗೋಸ್ಕರವಾಗಿ ಇನ್ನೊಂದು ಕುರಿ ತಂದು 13,000 ಖರ್ಚು ಮಾಡಿ ಅದಕ್ಕೆಲ್ಲ ಮಸಾಲೆ ಅದು ಇದು ಅಂತ ಅನ್ಕೊಂಡು ಪಾತ್ರೆಗಳನ್ನ ತಂದು ಸಪರೇಟ್ ಆಗಿ ಯಾರಾದ್ರೂ ಮಾಡ್ತಾರ ಅಂತ ದಡ್ರು ನಮ್ಮ ರಿಲೇಟಿವ್ಸ್ ಎಲ್ಲ ಅನ್ಸುತ್ತೆ. ಬುದ್ಧಿವಂತರಿದ್ದಾರೆ. ಅವ್ರೇನ್ ಮಾಡಿದ್ರೆ ಸಪರೇಟ್ ಅಂತ ಹೇಳ್ತಾರೆ, ಒಟ್ಟಿಗೆ ಮಾಡ್ತಾರೆ. ಸಪರೇಟ್ ಇದು ಮಾಡಿ ಎಲ್ಲ ಆಯ್ತು, ಸಪರೇಟ್ ಅಂತ ಅನ್ಕೊಂಡು ಪಾತ್ರೆಗೆ ಹಾಕಿ ಕೊಡ್ತಾರೆ ಅಷ್ಟೇ. ನಾವು ಅದನ್ನ ಸಪರೇಟ್ ಅಂತ ಅನ್ಕೊಂಡು ನಾವು ತಿಂತೀವಿ. ಸಪರೇಟ್ ಆಗಿ ಬರೋದಿಲ್ಲ, ಅದು ಒಟ್ಟಿಗೆ ಸೇರ್ ಬರುತ್ತೆ. ಅವ್ರಿಗೇನೂ ಆಗೋದಿಲ್ಲ, ಬೇರೆಯವ್ರಿಗೆ ನೀವು ಅನ್ಕೋಬಹುದು ಅವ್ರಿಗೆ ಏನೂ ಆಗಿಲ್ಲ, ನಮ್ಗೆ ಯಾಕೆ ಆಯ್ತು? ಸೈತಾನ್ ಟಾರ್ಗೆಟ್ ನೀವೇ ಅಲ್ವಾ? ಸೈತಾನ್ ಟಾರ್ಗೆಟ್ ಯಾರು? ನೀವೇ. ಯಾರು ಸಪರೇಟ್ ಆಗಿ ಮಾಡೋದಿಲ್ಲ, ಯಾರು ಖರ್ಚು ಮಾಡೋದಕ್ಕೆ ರೆಡಿ ಇಲ್ಲ. ಅಂತ ಒಂದು ತುಂಬಾ ಒಳ್ಳೆಯವರಾಗಿರುವಂತ ರಿಲೇಟಿವ್ಸ್ ನಮ್ಗಿಲ್ಲ. ಅದಕ್ಕೋಸ್ಕರವಾಗಿ ಬಹಳ ಎಚ್ಚರದಿಂದ ಇರೋಣ. ನೋಡ್ರಿ, ಸೌಲನು ಯಾವ ರೀತಿ ಮೋಸ ಹೋದ್ನೋ ಅದೇ ರೀತಿಯಲ್ಲಿ ನಾವು ಮೋಸ ಹೋಗೋದು ಬೇಡ. ನಾವು ನಮ್ಮ ಪ್ರಾಣವನ್ನು ಕಳೆದುಕೊಳ್ಳೋದು, ಕೆಲವು ಆ ಪ್ರಾಣವನ್ನು ಕಳೆದುಕೊಳ್ಳೋದಕ್ಕೆ ಅಥವಾ ದುರ್ಘಟನೆಗಳು ನಡೆಯೋದಕ್ಕೆ ಇಂಥ ಚಿಕ್ಕ ಘಟನೆಗಳು, ಖಾಲಿ ಅವರು ಊಟ ಮಾಡಿದ್ದು ಅವರ ಜೀವಿತದಲ್ಲಿ ಒಂದು ದೊಡ್ಡ ದುರ್ಘಟನೆ ಕಾರಣಕ್ಕಾಯ್ತು. ಅದು ದೇವರ ವಿರುದ್ಧವಾಗಿ ಈ ಕಕ್ಷಿಣಿ ಬಳಿಗೆ ಹೋಗಿದ್ದು ದೇವರ ಅವನು ಏನು ಮಾಡಬೇಕಾಗಿರ್ಲಿಲ್ಲ. ದೇವರ ಮುಂದೆ ಯಾವ ರೀತಿಯಲ್ಲಿ ಮೆಚ್ಚಿಸೋದು ಅಂತ ಅನ್ಕೊಂಡು ಇವನಿಗೆ ಹೇಳ್ಕೊಡೋ ಒಂದು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಎಲ್ಲರೂ ತಿಳಿದಂತದ್ದ ವ್ಯಕ್ತಿ. ದೇವರ ಮುಂದೆ ಆಲಯಕ್ಕೆ ಹೋಗಿ ಆತನು ಕ್ಷಮೆ ಕೇಳಿದ್ರೆ ಸಾಗಿರೋದು. ದೇವರು ಆ ಕ್ಷಣವೇ ದಯಾಪರನಾಗಿ ಕರುಣೆ ಉಳ್ಳವನು, ನೀನು ಯುದ್ಧಕ್ಕೆ ಹೋಗಬೇಕು ಬೇಡವೋ, ನಿನ್ನ ತಲೆಮಾರಿ ಉಳಿಯಿತೋ ಎಲ್ಲವನ್ನ ತಿಳಿಸಿಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ಬೇರೆ ನಮ್ಮ ವಿಶ್ವಾಸ ಜೀವಿತದಲ್ಲಿ ಕೂಡ ನಮಗೆ ಯಾರೂ ಏನು ಇನ್ಸ್ಟ್ರಕ್ಷನ್ ಕೊಡದಿರೋ, ದರ್ಶನಗಳು ಬೀಳದೆ ಇರುವಾಗ, ನಮಗೆ ಯಾರೂ ಕೂಡ ನಾವೊಂದೇ ದಾರಿಯಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಯಾರು ಕೂಡ ನಮ್ಗೆ ಏನು ತಿಳಿಸದಿರುವ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ಇಂಥ ಒಂದು ದುಷ್ಕೃತ್ಯಕ್ಕೆ ನಾವು ಕೈ ಹಾಕ್ತೀವಿ. ಇಂಥ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿದಾಗ
ಅಲ್ಲಿ ನಮ್ಮ ಪಾಪದ ಕೂಡ ತುಂಬುತ್ತದೆ. ಯಾಕಂತಂದ್ರೆ ಮೊದಲನೇ ಆಜ್ಞೆ ಏನು? ನಾನಲ್ಲದೆ ನಿಮಗೆ ಯಾರು ದೇವರುಗಳಿಲ್ಲ. ಆ ಆಜ್ಞೆ ವೈಲೇಟ್ ಆಯ್ತು ಅಂತಂದ್ರೆ, ಅದು ನಾವು ನೆರವೇರಿಸಲಿಲ್ಲ ಅಥವಾ ನಡೀಲಿಲ್ಲ ಅಂತಂದ್ರೆ, ಅಲ್ಲಿ ನಮ್ಮ ಮೇಲೆ ದುರ್ಘಟನೆ ಆಗೋದಕ್ಕೆ ಪ್ರಾರಂಭವಾಯಿತು. ಅದಕ್ಕೋಸ್ಕರವಾಗಿ ಸೈತಾನ ಏನ್ ಮಾಡ್ತಾನೆ ಅಂತಂದ್ರೆ, ಬಹಳ ತಂತ್ರದಿಂದ ನಮ್ಮನ್ನು ಅದಕ್ಕೆ ಒಳಪಡಿಸಕ್ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನ ಈ ಸಮಯದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಒಪ್ಪಿಸ್ತಾರೆ. ಇದೊಂದು ಟೀಚಿಂಗ್ ರೀತಿಯಲ್ಲೇ ಇತ್ತು. ಆದ್ರೆ ನಾನೇನ್ ಹೇಳಿದ್ರೆ, ಇದು ಬಹಳ ಜ್ಞಾನವಾದ ವಿಚಾರಗಳು ಇದರಲ್ಲಿದ್ದಾವೆ. ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆ ಮಾಡೋ. ಯಾಕಂತಂದ್ರೆ ನೋಡ್ರಿ, ನಮ್ಗೆ ಪ್ರೂಫ್ ಇರ್ಲಿಲ್ಲ ಇದುವರೆಗೂ ಯಾಕೆ ಮಾಡಬಾರ್ದು, ಏನ್ ಮಾಡಬಾರ್ದು ಅನ್ನೋದನ್ನ. ಈ ವಾಕ್ಯ ನಮಗೆ ಪ್ರೂಫ್ ಕೊಡ್ತಾ ಇದೆ. ಯಾರಾದ್ರೂ ಹಿಂಗ್ ಮಾಡ್ಬೋದಾ, ಹಿಂಗ್ ಮಾಡಬಾರ್ದ, ಅಥವಾ ಹಿಂಗ್ ಮಾಡ್ಬೋದು, ಅವ್ರು ಮಾಡ್ತಾರಲ್ಲ ಇವ್ರು ಮಾಡ್ತಾರಲ್ಲ ಅಂತ ಅನ್ಕೊಂಡು ಹೇಳ್ತಾರಲ್ಲ, ಅವ್ರ ಮುಂದೆ ಈ ವಾಕ್ಯವನ್ನು ಬಿಚ್ಚಿಟ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಅನ್ಕೊಂಡು ಹೋಗೋದಾಗುತ್ತೆ. ವಾಕ್ಯನೇ ಉತ್ತರ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸೈತಾನನು ಅವನ ಮುಂದೆ ನಿಂತಾಗ ಯಾವ ಉತ್ತರ ಕೊಟ್ಟಿರೋದು? ವಾಕ್ಯ, ದೇವರ ವಾಕ್ಯ, ಯೇಸುವಿನ ದೇವರ ಬಾಯಲ್ಲಿ ಬಂದಿರೋ ಮಾತ್ರ ಆ ಸೈತಾನಿಗೆ ಉತ್ತರ. ಹಲ್ಲೆಲೂಯಾ. ಯಾವಾದ ವಾಕ್ಯವನ್ನ ನಾವು ಹೇಳ್ತೀವೋ ಅವರ ಮನಸ್ಸಿನಲ್ಲಿ ಬೆಳಕು ಚೆಲ್ಲದಂಗಾಗುತ್ತೆ. ಹಲ್ಲೆಲೂಯಾ. ಅವರ ಹೃದಯದಲ್ಲಿ ಜೀವ ತುಂಬದಂಗಾಗುತ್ತೆ. ಅದಕ್ಕೋಸ್ಕರವಾಗಿ ಅನೇಕ ಸಮಸ್ಯೆಗಳ ಬಿಡುಗಡೆಗೆ ನಾವೇ ಅನೇಕ ತಡೆಗಳನ್ನ ಮಾಡ್ಕೊಂಡು ಕೂತಿದ್ದೇವೆ. ಇವತ್ತಿನ ದಿವಸ ಆ ತಡೆಗಳನ್ನೆಲ್ಲವನ್ನ ಮುರಿದು ಹಾಕೋಣ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಚಿತ್ತಕ್ಕೆ 50% ಅಲ್ಲ, 30-70% ಅಲ್ಲ, ಸಂಪೂರ್ಣವಾಗಿ ನಾವು ಒಳಗಾಗೋಣ. ಹಲ್ಲೆಲೂಯಾ. ಒಳಗಾದಾಗ ಮಾತ್ರವೇ ಇಂಥ ಮೋಸಗಳು ನಮಗೆ ನಡೆಯೋದಿಲ್ಲ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ, ಬಾಯಿ ತೆರೆದು ಹೇಳೋಣ. ಕರ್ತನೆ, ಇಂಥ ಪರಿಸ್ಥಿತಿಗಳಲ್ಲಿ ಸೌಲನ್ನು ಅನುಭವಿಸಿದ ಇಂಥ ಪರಿಸ್ಥಿತಿಗಳಲ್ಲಿ ಎಂದಿಗೂ ನಾವು ಹಾದು ಹೋಗದ ಕರ್ತನೇ, ರಾಜ ಪರಿಶುದ್ಧನಾದ ದೇವರೇ, ನಾವು ನಿನ್ನ ವಾಕ್ಯದಲ್ಲಿ ದೃಢವಾಗಿ ಗಟ್ಟಿಯಾಗಿ ನಿಲ್ಲುವಾಗಿ. ಕರ್ತನೇ, ಯಾವ ಬೇತಾಳಿಕರಾಗಲಿ, ಯಕ್ಷಿಗಳಿಗಳಾಗಲಿ, ಕರ್ತನೇ, ಯಾವುದೇ ಕರ್ತನೇ ರಾಜ ಭವಿಷ್ಯವನ್ನು ಹೇಳುವಂತ ಲೋಕ ಸಂಬಂಧವಾದ ವ್ಯಕ್ತಿಗಳ ಮನೆಗೆ ನಾವು ಹೋಗದ ಹಾಗೆ ನಮಗೆ ಸಾಹಸವನ್ನ ಚಾಚು. ಒಂದು ವೇಳೆ ವಿಗ್ರಹಗಳು ಮಾತನಾಡಿದರೂ ಕೂಡ ಕರ್ತನೇ ರಾಜ ನಿನ್ನ ನಾಮವನ್ನು ಮೇಲೆತ್ತುವಾಗ, ನಿನ್ನ ವಾಕ್ಯಗಳನ್ನು ಮಾತ್ರ ನಂಬುವಾಗ, ನಿನ್ನ ಪಕ್ಷದಲ್ಲಿ ನಾವು ನಿಲ್ಲುವಾಗ ಸಹಾಯ ಮಾಡು. ಬಿಡುಗಡೆಯನ್ನು ಕೊಡುತ್ತೀನಿ, ತಾನೇ ನಡೆಸು, ಬಲಪಡಿಸಿದ ಪ್ರಸನ್ನತೆ ಇದು. ಹಲ್ಲೆಲೂಯಾ. ಕರ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ಳು. ಇವತ್ತಿನ ದಿವಸ ಕರ್ತನೇ ರಾಜ, ನಿನ್ನ ಸನ್ನಿಧಿಯಲ್ಲಿ ಸೇರಿ ಬಂದ ನಿನ್ನ ಮಕ್ಕಳು ನಿನ್ನ ಕರಗಳಿಗೆ ಹೋಗ ನನ್ನನ್ನು ಒಳಗೊಂಡು ಸ್ವಾಮಿ, ಸೈತಾನನು ಯಾವುದೇ ಕಾರಣಕ್ಕೂ ಇಂಥ ಮೋಸಗಳನ್ನು ನಮ್ಮ ಮಧ್ಯದಲ್ಲಿ ತಂದು ಕರ್ತನೇ ನಮಗೆ ಕರ್ತನೇ ರಾಜ ನಮ್ಮ ಮೋಸದ ಮಾತುಗಳನ್ನ ಆಡಿ ಕರ್ತನೇ ರಾಜ ನಮಗೆ ಕರ್ತನೇ ನಯವಾದ ಮಾತುಗಳನ್ನ ಆಡಿ ಮೋಸಗೊಳಿಸುವಂತ ತಂತ್ರಗಳು ನಮ್ಮ ಮುಂದೆ ತೆರೆವಾಗ ನಾವು ಬಹಳ ಎಚ್ಚರದಿಂದ ಅದನ್ನ ಕರ್ತನೇ ರಾಜ ಎದುರಿಸುವ ಹಾಗೆ, ವಿವೇಚಿಸುವ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚು. ನಮ್ಮ ವಿರುದ್ಧವಾಗಿ ಕರ್ತನೆ ರಾಜ ನಯವಾದ ಮಾತುಗಳನ್ನ ಕರ್ತನೆ, ಮೋಸಯುಕ್ತವಾದ ಮಾತುಗಳನ್ನ ತಂದಾಕಿ ನಮ್ಮನ್ನ ಕರ್ತನೆ ಆತನ ಮಾತುಗಳಿಗೆ ವಿಧೇಯರಾಗಿ ನಿನಗೆ ವಿರೋಧವಾಗಿ ನಿಲ್ಲಿಸುವಂತೆ ಮಾಡುವಂತ ಎಲ್ಲಾ ಸೈತಾನನ ತಂತ್ರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರುಗಾಡ್ತಾ ಬಿಡುಗಡೆ ಉಂಟು ಮಾಡಿ ನಿನ್ನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.